ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಇವತ್ತು ಸಂಡೇ ಲಾಗು ಏನಪ್ಪ ಅಂತಂದರೆ, ನಾಳೆ ಶಬರಿಮಲೆಗೆ ಹೋಗ್ತಿದ್ದಾರಲ್ಲ ಸೋಮವಾರ. ಸೊ ಅದ್ರ ತಯಾರಿ ಯಾವ ರೀತಿ ನಡೀತಿದೆ ಅನ್ನೋದನ್ನು ನಾನು ನಿಮಗೆ ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ನೋಡೋಣ. ಇವತ್ತು ಮಧ್ಯಾಹ್ನ 2:30 ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡ್ತೀನಿ ಅಲ್ವಾ. ಸೊ ಎಲ್ಲ ಮುಗಿದಿದೆ. ಇವಾಗ ನಾಳೆಗೆ ತಗೊಂಡು ಹೋಗೋಕ್ಕೆ ಸ್ವಲ್ಪ ಇರುಮುಡಿಗೆ ಅಕ್ಕಿ ಎಲ್ಲ ತೊಗೊಂಡೋಗ್ಬೇಕಲ್ವ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು. ಸೊ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಕೋತಾ ಇದ್ದೆ. ಸೊ ಹಾಗೆ ಲಾಗ್ ಕೂಡ ಮಾಡೋಣ, ಒಂದು ಲಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾಳೆ ಬೆಳಗ್ಗೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊಬೇಕು ಇಲ್ಲೇ. ಸೊ ಇಲ್ಲೇ ಮಾಡ್ಕೊಬಿಟ್ರೆ ಊರಿಗೆ ಹೋಗಿ ಏನೂ ಗಡಿಬಿಡಿ ಇರಲ್ಲ. ಹೋಗ್ತಿದ್ದಂಗೆ ದೇವಸ್ಥಾನ ಪೂಜೆಗೆ ಹೊರಟ್ಬಿಡ್ಬೋದು. ಇಲ್ಲಿಂದ ಹೊರಡೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇರುಮುಡಿಗೆ ಅಕ್ಕಿನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಮತ್ತು ಇನ್ನು ಸುಮಾರು ಕೆಲಸಗಳಿದೆ. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದೆ, ಮತ್ತೆ 4 ಗಂಟೆ 4:15 ಈಗ ಮತ್ತೆ ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು. ಏಕೆಂದರೆ ನಾಳೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾಳೆ ಟೈಮೇ ಇಲ್ಲ. 4 ಗಂಟೆಗೆ ಎದ್ರೂ ಕೂಡ ನನಗೆ ದೇವ್ರ ಕೆಲಸ ಅಂತಂದರೆ ತುಂಬ ನಿಧಾನವಾಗಿ ನಾನು ಪೂಜೆ ಮಾಡೋದು, ಎಲ್ಲ ಕ್ಲೀನ್ ಮಾಡಿ ಮಾಡೋದಂದರೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ. ಏನಿಲ್ಲ ಅಂದರೂ 1.5 ಗಂಟೆನಾದ್ರು ಬೇಕೇ ಬೇಕು. ಮತ್ತು ದೇವ್ರ ಮನೆ ಕೆಲಸ ಮಾಡುವಾಗ ನಾನು ಬೇರೆ ಕೆಲಸ ಏನೂ ಕೂಡ ಮಾಡೋಕ್ಕೋಗಲ್ಲ. ಹಾಗಾಗಿ ತಿಂಡಿ ಕೂಡ ಮಾಡ್ಕೋಬೇಕು. ಮತ್ತು ಪಾಪು ಎದ್ಬಿಡ್ತಾನೆ, ಅವನ್ನ ಕೂಡ ನೋಡ್ಕೋಬೇಕು. ಮತ್ತು ರೆಡಿ ಆಗಬೇಕು, ಪ್ಯಾಕಿಂಗ್ ಮಾಡಬೇಕು, ತುಂಬ ಕೆಲಸಗಳಿರುತ್ತೆ. ಮತ್ತು ನಮ್ಮ ಮನೆಯವರು ಇಲ್ಲಿಗೆ ಸ್ನಾನಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾರೆ. ಸೊ ಅದು ಕೂಡ ಅಷ್ಟರೊಳಗಡೆ ಎಲ್ಲ ಮುಗಿಸಿರ್ಬೇಕು ನಾನು. ಅದೆಲ್ಲ ಆಗಲ್ಲ, ಅವರು ಬರೋದಕ್ಕೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸುಮ್ಮನಾಗಿದ್ದೀನಿ. ಇವಾಗ ನಾನು ಮತ್ತೆ 5 ಗಂಟೆಗೆ 4:15 5 ಗಂಟೆಗೆ ಮತ್ತೆ ಸ್ನಾನ ಮಾಡಿ ಮತ್ತೆ ಪೂಜೆ ಎಲ್ಲ ಮಾಡಬೇಕು. ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ನಾಳೆ ಹಂಗೆ ಜಸ್ಟ್ ಹೂ ಚೇಂಜ್ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ಬಿಡ್ಬೋದು. ಇನ್ನೇನು ಜಾಸ್ತಿ ಕೆಲಸ ಇರಲ್ಲ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ, ಏನೇನು ತಯಾರಿ ಮಾಡ್ತೀನಿ ಎಲ್ಲ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಅದು ಅಲ್ಲದೆ ಇವತ್ತು ಭಾನುವಾರ ಊರಿಗೆ ಬರೋಕ್ಕೆ ಹೇಳಿದರು. ಇವತ್ತು ಪೂಜೆ ಇದೆ, ಮಂಟಪದ ಪೂಜೆ ಇದೆ, ಬನ್ನಿ ಅಂತ ಅಂದ್ಬಿಟ್ಟು. ಸೊ ನಾನು ಹೋಗೋಣ ಅಂತ ಆಸೆ ಇದೆ, ಇನ್ನೂ ಡಿಸೈಡ್ ಮಾಡಿಲ್ಲ ಹೋಗ್ತೀವಾ ಇಲ್ವಾ ಅನ್ನೋದು. ಸೊ ಇಲ್ಲಿಂದ ಹೋಗ್ಬೋದು, ಬಟ್ ಆ ಕಡೆಯಿಂದ ಕರ್ಕೊಬರೋಕ್ಕೆ ತುಂಬ ಲೇಟ್ ಆದರೆ ಯಾರು ಬರ್ತಾರೆ ಅನ್ನೋದು ಕೂಡ ಯೋಚನೆ ಇದೆ. ನೋಡೋಣ, ಸಾಧ್ಯ ಆದರೆ ಯಾರು ಬಿಟ್ಕೊಡ್ತೀನಿ ಅನ್ನೋರು ಇದ್ದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನಾರಿತ್ತು ಹೋಗು ಬಾ ಅಂತಂದರೆ ಆಟೋದಲ್ಲಿ ಹೋಗ್ತೀನಿ ನಾನು ನನ್ನ ಮಗ. ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ, ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂದ್ಬಿಟ್ಟು. ಇವತ್ತದೇ ಸಪ್ರೇಟ್ ಮಾಡ್ತೀನಿ, ಹಾಗೆ ನಾಳೆ ಹೋಗೋದನ್ನೇ ಸಪ್ರೇಟ್ ಮಾಡ್ತೀನಿ. ಸೊ ಎರಡು ಒಂದೇ ಆದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತೇ ಬೇರೆ ನಾಳೆನೇ ಬೇರೆ ಮಾಡ್ತೀನಿ. ಮತ್ತು ಇನ್ನು ಸ್ನಾನ ಮಾಡಿ ಕಜ್ಜಾಯ ಕೂಡ ಮಾಡಬೇಕು. ಕಜ್ಜಾಯದಿಟ್ಟು ರೆಡಿ ಮಾಡಿದ್ದೆ ನೆನ್ನೆ, ಅದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಜ್ಜಾಯ ಕೂಡ ಮಾಡಬೇಕು. ಮತ್ತು ನಾಳೆಗೆಲ್ಲ ತುಂಬ ತಯಾರಿ ಇದೆ, ಅದೆಲ್ಲವೂ ಕೂಡ ಮಾಡ್ಕೋಬೇಕು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಪಾಪು ಮಲಗಿರುವಾಗಲೇ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ನಾನು. ಅವನೇನು ಹಿಂಸೆ ಕೊಡಲ್ಲ, ಕೆಲವೊಂದು ಸಲ ಹಠ ಮಾಡ್ತಾನೆ ಅಷ್ಟೇ. ಏನಾದ್ರು ಕೆಲಸ ಮಾಡುವಾಗಲೇ ಹಠ ಮಾಡೋದವನು. ಸೊ ಇವಾಗ ಬೇಗ ಕೆಲಸನ ಮುಗಿಸ್ಕೊಳ್ಳೋಣ ಬನ್ನಿ. ಇದು ಮನೆಗೆ ಬಂದಿದ್ದರು. ಸೊ ಆಗ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇದು ಅಕ್ಕಿ ತೊಗೊಂಡಿದ್ದೀನಿ, ಇದನ್ನು ಆರಿಸ್ತಾ ಇದ್ದೀನಿ. ಏನಿಲ್ಲ, ಕ್ಲೀನಾಗಿದೆ, ಬಟ್ ಒಂದೊಂದು ಭತ್ತ ಇದೆ ಅಷ್ಟೇ. ಸೊ ಎಲ್ಲ ಕೂಡ ಕ್ಲೀನ್ ಮಾಡಿ ಕವರ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿ ಆರಿಸ್ತಾ ಇದ್ದೀನಿ. ಸೊ ಇದು ಆರಿಸ್ಬಿಟ್ಟು ಕವರ್ಗೆ ಹಾಕಿ ಎತ್ತಿಟ್ಕೊಬೇಕಷ್ಟೆ. ಇವತ್ತೇ ರೆಡಿ ಮಾಡ್ಕೊಂಬಿಟ್ರೆ ನಾಳೆಗೆ ಜಾಸ್ತಿ ಕೆಲಸ ಇರಲ್ಲ, ಮರ್ತು ಬಿಡ್ತೀನಿ ಇಲ್ಲ ಅಂದರೆ. ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡಿಡ್ತಾ ಇದ್ದೀನಿ. ಸೊ ಇದನ್ನು ರೆಡಿ ಮಾಡ್ಕೊಬಿಡ್ತೀನಿ ಬೇಗ ಇವಾಗ. ಆಲ್ರೆಡಿ ಇವಾಗ ಸಂಜೆ ಆಗಿದೆ. ಆವಾಗ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ನಾಳೆಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫೋಟೋ ದೇವ್ರ ಪಾತ್ರೆ ಎಲ್ಲ ತೆಗಿಬೇಕಿತ್ತು. ಹಾಗಾಗಿ ಎಲ್ಲನೂ ಕೂಡ ಎತ್ತಿಡ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಈಗ ಅಂತಂದ್ಬಿಟ್ಟು ಎಲ್ಲವೂ ಕೂಡ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ದೇವ್ರ ಸಾಮಾನು ಏನೇನಿದೆ ಎಲ್ಲವೂ ಕೂಡ. ಸಿಂಕು ಕೂಡ ತೊಳೆದು ಕ್ಲೀನ್ ಮಾಡಿ ಆಮೇಲೆ ನಾನು ಸಿಂಕಲ್ಲಿ ಇದನ್ನು ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ಳೋದು. ಅದಾದಮೇಲೆ ಇದು ಕ್ಲೀನಿಂಗ್ ಎಲ್ಲ ಮುಗೀತು. ಸೊ
ಸೂಪರಾಗಿ ಕ್ಲೀನ್ ಆಗುತ್ತೆ. ಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತಂದ್ಬಿಟ್ಟು. ಸೊ ಇವಾಗೆಲ್ಲವೂ ಕೂಡ ಅರೇಂಜ್ ಮಾಡಿ ಮತ್ತೆ ಮೊದಲಿನ ಥರ ಪೂಜೆ ಮಾಡಬೇಕು. ನೋಡಿ ಫೈನಲಿಯಾಗಿ ಪೂಜೆ ಮಾಡಿದ್ದೀನಿ. ಎಲ್ಲ ಕೂಡ ರೆಡಿ ಮಾಡಿ ಇವತ್ತು ಒಂದೊಂದೇ ಹೂವು ಮುಡಿಸಿರೋದು, ಯಾಕಂದರೆ ಮತ್ತೆ ನಾಳೆ ಹೂ ಚೇಂಜ್ ಮಾಡಬೇಕಲ್ಲ, ಹಾಗಾಗಿ ಒಂದೊಂದೇ ಹೂವು ಮುಡಿಸಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ನಾಳೆ ಪೂಜೆ ಮಾಡೋದನ್ನು ಕೂಡ ವಿಡಿಯೋಗೆ ಹಾಕ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ ಟೈಮ್ 7 ಗಂಟೆ ಆಗಿದೆ. ನಾನು ಪೂಜೆ ಸ್ಟಾರ್ಟ್ ಮಾಡಿದಾಗ 5:30 ಕ್ಲೀನಿಂಗ್ಗೆ ಸ್ಟಾರ್ಟ್ ಮಾಡಿದಾಗ. ಸೊ ಇವಾಗ 7 ಗಂಟೆ ಆಗಿದೆ. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ. ಸೊ ಜಸ್ಟ್ ಪೂಜೆ ಮುಗಿಸಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಪೂಜೆ ಒಂದು 5 ನಿಮಿಷ ಆಯಿತು. ಅಲ್ಲಿ ತಂದು ಸ್ವಲ್ಪ ಪೂಜೆ ಆದಮೇಲೆ ಸ್ವಲ್ಪ ಕೂತಿದ್ದು. ಆಮೇಲೆ ನಾನು ಕೆಲಸ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಏನೇ ಇದ್ರೂ 5 ನಿಮಿಷ ಗ್ಯಾಪ್ ಕೊಟ್ಟೇ ನೆಕ್ಸ್ಟ್ ಮಾಡೋದು. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇದೆ. ಅಂದರೆ ಕಜ್ಜಾಯ ಎಲ್ಲ ಮಾಡಬೇಕಲ್ಲ, ಸೊ ಪಾತ್ರೆಗಳೆಲ್ಲ ಇದೆ, ಅದೆಲ್ಲ ಸಪ್ರೇಟ್ ತೆಗೆದಿಟ್ಟು ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಬೇಕು. ಸೊ ಅದನ್ನು ರೆಸಿಪಿನ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದ್ಸಲ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ಬಟ್ ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ. ಸೊ ಟೈಮ್ ಕೂಡ ಕಡಿಮೆ ಇರೋದ್ರಿಂದ ಹಾಗೇ ಮಾಡ್ತಿದ್ದೀನಿ. ಸೊ ಆದರೆ ಸಾಧ್ಯವಾದರೆ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡ್ತೀನಿ ನೋಡಿ. ಸೊ ನೋಡೋಣ ಕಜ್ಜಾಯ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಮಾಡಬೇಕು. ಟೇಸ್ಟ್ ಕೂಡ ನೋಡೋ ಹಾಗಿಲ್ಲ. ಅವ್ರಿಗೆ ಎಷ್ಟು ತೆಗೆದಿಡ್ಬೇಕು ಅಷ್ಟು ತೆಗೆದಿಟ್ಟು ಆಮೇಲೆ ಟೇಸ್ಟ್ ನೋಡಬೇಕು. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಇದಾದಮೇಲೆ ಎಲ್ಲ ಕೆಲಸ ಮುಗ್ದು ಆದಮೇಲೆ ಕಜ್ಜಾಯ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪನೇ ಹಾಕಿರೋದು, ತುಂಬ ಏನು ಹಾಕಿರಲಿಲ್ಲ ನಾನು. ಸೊ 2 ಪಾವನಷ್ಟು ಹಾಕಿ ಮಾಡಿದ್ದೆ. ಸೊ ಹಾಗಾಗಿ ಬೇಗ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿ ಮುಗಿಸ್ದೆ. ಸೊ ಫೈನಲಿಯಾಗಿ ಇಷ್ಟು ಕಜ್ಜಾಯ ಆಗಿದೆ. ಅಲ್ಲಿ ತೊಗೊಂಡೋಗೋಕ್ಕೆ ಬೇಕಲ್ವ, ಎಲ್ಲರೂ ಇರ್ತಾರೆ. ಈಗ ಒಬ್ಬರಿಗೆ ಕೊಡೋಕ್ಕೆ ಅಂತ ಆಗಲ್ಲ, ಶೇರ್ ಮಾಡ್ಕೊಳ್ಳೋಂತಾರೆ, ತಿಂತಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೇ ಇರಲಿ ಅಂದ್ಬಿಟ್ಟು ನಾನು ಮನೆಗೆ ಒಂದು ಕೂಡ ಇಟ್ಕೊಳ್ಳಲಿಲ್ಲ, ಕೊಟ್ಟು ಕಳಿಸ್ದೆ, ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಅದಾದಮೇಲೆ ಕಜ್ಜಾಯ ಎಲ್ಲ ಬೇಯಿಸಿ ಇಟ್ಟಾದಮೇಲೆ ನಾಳೆ ತಿಂಡಿಗೂ ಕೂಡ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಕ್ಲೀನಿಂಗ್ಗೆ ಎಲ್ಲವೂ ಕೂಡ ಮಾಡಿ ಮುಗಿಸಿ ಅದಾದಮೇಲೆ ಬಾತಿಗೆ ರೆಡಿ ಮಾಡ್ತಾಯಿದ್ದೆ. ನಾನು ಟೊಮೆಟೊ ಬಾತ ರೆಗ್ಯುಲರಾಗಿ ಮಾಡೋ ಥರ ಮಾಡ್ತಾಯಿಲ್ಲ, ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ರುಬ್ಬಿ ಮಾಡಿದ್ದೀನಿ. ಸೊ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ರೆಸಿಪಿ ಕೂಡ ನಾನು ಶೇರ್ ಮಾಡಿಲ್ಲ, ಬೇಕು ಅಂದರೆ ಹೇಳಿ ಶೇರ್ ಮಾಡ್ತೀನಿ. ಮತ್ತು ಅದಾದಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೆ. ಸೊ ಪೂರ್ತಿಯಾಗಿ ರಂಗೋಲಿ ಬಂದಿದ್ದೆ. ಫುಲ್ ಹಬ್ಬ ಥರನೇ ಅನ್ನಿಸ್ತಾ ಇತ್ತು. ಒಂದು ಕಡೆ ತುಂಬ ಖುಷಿ ಇತ್ತು, ಒಂದು ಕಡೆ ಸ್ವಲ್ಪ ಬೇಜಾರಿತ್ತು. ಸೊ ಇವತ್ತಿನ ದಿನ ಈ ಥರ ಇತ್ತು ನಮ್ಮದು. ಟೈಮ್ ಇವಾಗ ಫ್ರೆಂಡ್ಸ್ 10:15 ಸೊ ನನ್ನ ಕೆಲಸ ಇವಾಗ ತಾನೇ ಮುಗೀತು ನೋಡಿ. ನನ್ನ ಮಗ ಇನ್ನೂ ಮಲಗಿಲ್ಲ, ಅವನಿಗೆ ನಾನೇ ಬರಬೇಕಂತೆ. ಸೊ ಅವನಿನ್ನೂ ಮಲಗಿಲ್ಲ. ಇವಾಗಷ್ಟೇ ಕೆಲಸ ಎಲ್ಲ ಮುಗಿಸಿ ಹಾಂ ಆಯಿತು. ಇವಾಗ ಮಲ್ಕೋಬೇಕಷ್ಟೇ. ಸೊ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ. ಆದಷ್ಟು ನೆನಪಿರೋದೆಲ್ಲ ಕೂಡ ಎತ್ತಿಟ್ಟಿದ್ದೀನಿ. ನೋಡಬೇಕು, ಏನಾದ್ರು ಮಿಸ್ ಆಗಿದರೆ ನಾಳೆ ಬರ್ತಾರಲ್ಲ ಆವಾಗ ಏನಾದ್ರು ಹಾಕಬೇಕಷ್ಟೇ. ಇನ್ನೇನಾದ್ರು ಮಿಸ್ ಆಗಿದರೆ ಇರು, 1 ನಿಮಿಷ ಮಾತಾಡ್ಬಿಡ್ತೀನಿ, ಆಮೇಲೆ ಮಾತಾಡಿವೆ. ಈಗ ನಾನು ವೀಡಿಯೋಗಳನ್ನ ಯಾವ ಥರ ಮಾತಾಡ್ತೀನಿ ಅದನ್ನು ನೋಡ್ತಿರ್ತಾನಲ್ಲ, ಸೊ ಅವನು ಕೂಡ ಅದೇ ಥರನೇ ಮಾತಾಡ್ತಿದ್ದಾನೆ ಅಷ್ಟೇ. ಸೊ ಈಗಷ್ಟೇ ಮನೆಯೆಲ್ಲ ಒರೆಸಿದಾಯಿತು. ಸೊ ಊಟ ಎಲ್ಲ ಆದಮೇಲೆ ಮನೆ ಒರೆಸೋದು. ನಾನು ಇಲ್ಲಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಇದು ಅವ್ರ ಬಟ್ಟೆಗಳು ತೊಗೊಂಡೋಗೋದು, ಬೆಡ್ಶೀಟು, ಬಟ್ಟೆ ಎಲ್ಲವೂ ಕೂಡ. ಮತ್ತು ಇದು ಸ್ವಲ್ಪ ಅಕ್ಕಿ ಮತ್ತು ತಿಂಡಿ, ಸೋಪು, ಶಾಂಪು ಎಲ್ಲ ಕೂಡ ಹಾಕಿಟ್ಟಿದ್ದೀನಿ. ಸೊ ಇನ್ನು ಕೆಲವೊಂದು ಏನಾದ್ರು ಮಿಸ್ ಆಗಿದರೆ ಹಾಕೋಬೇಕಷ್ಟೇ ಅವ್ರು ಬಂದಮೇಲೆ. ಸೊ ಸದ್ಯಕ್ಕಿಷ್ಟೇ. ಇವಾಗ ಹೋಗಿ ಮಲಗ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಬೇಕು ಮತ್ತೆ ನಾಳೆ, ಯಾಕೆಂದರೆ ದೇವ್ರ ಪೂಜೆ ಮತ್ತು ತಿಂಡಿ ಎಲ್ಲ ಮಾಡ್ಕೋಬೇಕಲ್ಲ, ಹಾಗಾಗಿ 4 ಗಂಟೆಗೆ ಎದ್ದೇಳಬೇಕು. ಮಾಮ ಹೋಗೋಣ, ಈಗ ಇಟ್ಬಿಟ್ಟು ಬಾ. ಈಗ ನಾವು ಹೋಗಿ ಮಲಗ್ತೀನಿ. ಇವತ್ತು ಮಂಟಪದ ಪೂಜೆ ಇತ್ತು ಭಾನುವಾರ, ಹೋಗೋಕ್ಕಾಗಿರಲಿಲ್ಲ. ನನ್ನ ಬರ್ತೀನಿ ಅಂತ ಹೇಳಿದ್ರು, ಬಟ್ ಈ ಕಡೆಯಿಂದ ಹೋಗ್ಬೋದು, ಬಟ್ ಆ ಕಡೆಯಿಂದ ಬರೋಕ್ಕೆ ಇಷ್ಟೊತ್ತಾಯ್ತಂತೆ ಪೂಜೆ. ಈಗ ತಾನೇ ಕಾಲ್ ಮಾಡಿದರು, 10:45 ಮುಗೀತು ಇವಾಗ ತಾನೇ ಅಂತ ಅಂದ್ಬಿಟ್ಟು. ಇವಾಗ ನಾನು ಹೊರಡ್ಬೇಕಂದಿರೆ ತುಂಬ ಹಿಂಸೆ ಆಗ್ತಿತ್ತು. ಮತ್ತಿಲ್ಲ, ಅವರೇ ಬರಬೇಕಿತ್ತು, ಅವರು ಕರ್ಕೊಬರೋ ಆಗಿಲ್ಲ ಪೂಜೆ ಆದಮೇಲೆ.
ಹಾಗಾಗಿ ಹೋಗಲಿಲ್ಲ ಅಷ್ಟೇ. ನಾನು ಸಾಧ್ಯ ಆದರೆ ಅಕ್ಕ ಹೋಗಿದ್ದಾರೆ, ಅವ್ರೇನಾದ್ರು ವೀಡಿಯೋ ಕಳಿಸಿದ್ರೆ ನನಗೆ ಹೇಳಿದ್ದೀನಿ, ವೀಡಿಯೋ ಮಾಡಿದರೆ ಕಳಿಸಿ ಅಂತ ಅಂದ್ಬಿಟ್ಟು. ಅವ್ರು ಏನಾದರೂ ಕಳಿಸಿದ್ರೆ ಸೊ ಡೆಫಿನೆಟಾಗಿ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ಎಲ್ರಿಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್, ಗುಡ್ ನೈಟ್. ಇವತ್ತಿನ ದಿನ ಈ ಥರ ಇತ್ತು ನಂದು ಸಂಡೇ ಲಾಗು. ಸೊ ನಾಳೆ ಮಂಡೇ ಲಾಗು ಯಾವ ಥರ ಇರುತ್ತೆ ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ಅದನ್ನೇ ಇದ್ರ ಜೊತೆ ಅಟ್ಯಾಚ್ ಮಾಡೋಣ ಅಂತಂದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಇಲ್ಲೇ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್, ಸಿ ಯು. ಚಿನಿ ಗುಡ್ ನೈಟ್ ಹೇಳ್ಬಿಡು. ಇಲ್ಲಿ ಗುಡ್ ನೈಟ್. ಸೊ ಎಲ್ರಿಗೂ ಕೂಡ ಗುಡ್ ನೈಟ್, ಬಾಯ್ ಬಾಯ್. ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ವಾ ಅಕ್ಕ ಪೂಜೆಗೆ ಹೋಗಿದ್ದಾರೆ, ನಾನು ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಸೊ ವಿಡಿಯೋ ಶೇರ್ ಮಾಡಿದ್ದಾರೆ. ಸೊ ನಾನು ನೆಕ್ಸ್ಟ್ ವಾಯ್ಸ್ ಓವರ್ ಕೊಡಲ್ಲ, ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮೇಲೆ ಕೂತ್ಕೊಳಕ್ಕೆ ಹೋಯ್ತಂತೆ. ನೀನು ಬಾ ಅಂತ ನನ್ನ ಅಯ್ಯಪ್ಪ ಸ್ವಾಮಿ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಇನ್ನು ಇರುಮುಡಿಯ ಲಾಗ್ ಬರುತ್ತೆ. ಸೊ ಮಿಸ್ ಮಾಡಿದೆ ಎಲ್ಲರೂ ಕೂಡ ಇರುಮುಡಿಯ ಲಾಗ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ.